ಸ್ಟ್ರೆಸ್ ಆಗದ ಕೂತ್ರ ಸಮಸ್ಯೆ ಏನಾರ ಸುಧಾರಿಸ್ತೈತೆನಾ? ಈಗ ಸದ್ಯಕ್ಕನ ಕುಂತು 1 ತಾಸು ಅಲ್ಬೇಕಾದ್ರೆ 3 ತಾಸು ಅಲ್ಲ 3 ದಿನ ಕುಂತು ಥಿಂಕ್ ಮಾಡ್ತೇನಿ, ಸ್ಟ್ರೆಸ್ ಹಾಕೇನಿ, ಆ ಸಮಸ್ಯೆ ನಾನು ಮುಗಿದ್ ಬಿಡ್ತದ. ಸ್ಟ್ರೆಸ್ ಆಗೋದ್ರಿಂದ, ನಾ ಅಳೋದ್ರಿಂದ, ನಾ ಕುಂತು ಥಿಂಕ್ ಮಾಡೋದ್ರಿಂದ ಸಮಸ್ಯೆ ಹೋಗ್ತೈತಿ ಅಂದ್ರೆ 1 ವಾರ ಅಳ್ಕೊಂತ ಕುಂಡ್ರಿ ನಾ ಬೇಡ. ಪರಿಶ್ರಮ ಸ್ಟ್ರಾಂಗ್ ಆಗಿತ್ತು, ನೀವು ಜೆನ್ಯೂನ್ ಆಗಿದ್ರೆ, ನಿಮ್ಮ ಪ್ರಿಪರೇಷನ್ ನಿಯತ್ತಾಗಿತ್ತು ಅಂತಂದ್ರೆ ನಿಮಗ್ ಏನ್ ಸಿಗ್ಬೇಕಲ್ಲ ಅದು ಸಿಗ್ತದ. ಬಾರದು ಬಪ್ಪದು ತಪ್ಪದು. ಇಲ್ಲೇ ಚೇರ್ ಮೇಲೆ ಕೂತಿರ್ತೀರಿ, ಬಟ್ ಅಮೆರಿಕಾಕ್ ಹೋಗಿ ಬಂದಿರ್ತದ ಮನಸ್ಸು. ಸಾವಿರಾರು ಯೋಚನೆಗಳು ಓಡಾಡ್ತಿರ್ತಾವ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಒಳಗ ನಾವು ಹೌ ಟು ಫೋಕಸ್ ಆನ್ ಸ್ಟಡೀಸ್ ಮೇಲೆ ಯಾವ ತರ ಫೋಕಸ್ ಮಾಡಬೇಕು ಅನ್ನೋ ಒಂದು ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ. ನಮ್ಮ ಒಬ್ರು ಸಬ್ಸ್ಕ್ರೈಬರ್ ಒಂದು ಕಮೆಂಟ್ ಇತ್ತಿದ್ದು, ಅಂಡ್ ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸದ್ಯಕ್ಕಿನ ಒಂದು ಸಿಚುವೇಶನ್ ಒಳಗ ಅನಿವಾರ್ಯತೆ ಐತಿ. ಹಿಂಗಾಗಿ ಈ ಒಂದು ಟಾಪಿಕ್ ಮೇಲೆ ನಾವು ಡಿಸ್ಕಷನ್ ಮಾಡೋಣ. ಎಸ್, ಯಾಕ ವಿದ್ಯಾರ್ಥಿಗಳಿಗೆ ಒಂದು ಫೋಕಸ್ ಆಗಲ್ತು ಸ್ಟಡೀಸ್ ಮೇಲೆ ಅಂದಾಗ, ಸದ್ಯಕ್ಕೆ ನೀವು ನೋಡತ್ತೀರಿ KS ಪರೀಕ್ಷೆ ಇತ್ತು, ಆ ಪರೀಕ್ಷೆ ಅಗೇನ್ ಕ್ಯಾನ್ಸಲ್ ಆಯ್ತು. ಇವಾಗ ರೀ ಎಕ್ಸಾಮ್ ಅಂದ ತಕ್ಷಣ ಫಸ್ಟ್ ಟೈಮ್ ಓದುವಾಗಿರುವಂತ ಜೋಶ ಸೆಕೆಂಡ್ ಟೈಮ್ ಪ್ರಿಪರೇಷನ್ ಓದುವಾಗ ಬರಂಗಿಲ್ಲ. ಇನ್ನ ಮೊನ್ನೆ ಹೈದರಾಬಾದ್ ಕರ್ನಾಟಕ PDO ಪರೀಕ್ಷೆ ನೋಡಿರಿ ನೀವೆಲ್ಲ ನಡೀತು. ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಜನ OMR ಶೀಟ್ ಕಡಿಮೆ ಕೊಟ್ರು, ಕ್ವಶನ್ ಪೇಪರ್ ಸರಿಯಾಗಿ ಸಿಗ್ಲಿಲ್ಲ, ಅಂಡ್ ಒಂದಷ್ಟು ಕಡೆ ಕ್ವಶನ್ ಪೇಪರ್ ಲೀಕ್ ಆಗಿದಾವ ಅನ್ನೋ ಒಂದು ನ್ಯೂಸ್ ಬಂತು. ಜೊತೆಗೆ ಅದನ್ನ ಖಂಡಿಸಿದಂತ ವಿದ್ಯಾರ್ಥಿಗಳ ಮೇಲೆ FIR ಹಾಕಿದ್ದನ್ನು ನೀವೆಲ್ಲ ನ್ಯೂಸ್ ಒಳಗೆ ನೋಡಿರ್ತೀರಿ. ಈ ತರ ಆದಾಗ ನೆಕ್ಸ್ಟ್ 8ನೇ ತಾರೀಕು ಬರೆಯುವಂತ PDO ವಿದ್ಯಾರ್ಥಿಗಳಿಗೆ ಒಂದು ಫೋಕಸ್ ಅನ್ನ ಬರಂಗಿಲ್ಲ. ಏನ್ ಮಾಡಿರ ಏನು, ಎಷ್ಟು ಓದಿರೋನು ಇದೇ ತರ ಆಗತೈತಿ ಅಂತ ಹೇಳಿ. ಇನ್ನು UPSC ತರ ಪ್ರಿಪರೇಷನ್ ಮಾಡೋನು, UPSC ತರ ಟಫ್ ಎಕ್ಸಾಮಿನೇಷನ್ ಗಳಿಗೆ, ಸೆಂಟ್ರಲ್ ಗವರ್ಮೆಂಟ್ ಎಕ್ಸಾಮಿನೇಷನ್ ಗೆ ಪ್ರಿಪರೇಷನ್ ಆಗೋನು ಅಂದಾಗ ಒಂದಷ್ಟು ವಿದ್ಯಾರ್ಥಿಗಳ ಬಗ್ಗೆ ಹೇಳತ್ತೇನೆ ನಾನು. ಒಂದಷ್ಟು ವಿದ್ಯಾರ್ಥಿಗಳಿಗೆ ಸಂವೇರ್ ಇಂಗ್ಲಿಷ್ ಕಷ್ಟ ಆಗ್ತಿತ್ತು, ಈ ತರ ಮ್ಯಾಥ್ಸ್ ಕಷ್ಟನು, ಈ ತರ ಸಿಚುವೇಶನ್ಗಳು ಬರ್ತಾವು. ಸೊ ಇಂಥ ಟೈಮ್ ಒಳಗ ಹಂಗಾದ್ರ ಸ್ಟಡಿ ಮೇಲೆ ಫೋಕಸ್ ಹೆಂಗ್ ಮಾಡೋದು? ನಿಮ್ ಮನಸ್ಸನ್ನ ಒಂದು ಕಂಟ್ರೋಲ್ ಮಾಡೋದೈತ್ಲಾ, ಅದ ಒಂದು ಬ್ರಹ್ಮವಿದ್ಯೆ ಇದ್ದಂಗ. ಇಲ್ಲೇ ಚೇರ್ ಮೇಲೆ ಕೂತಿರ್ತೀರಿ, ಬಟ್ ಅಮೆರಿಕಾಕ್ ಹೋಗಿ ಬಂದಿರ್ತದ ಮನಸ್ಸು. ಸಾವಿರಾರು ಯೋಚನೆಗಳು ಓಡಾಡ್ತಿರ್ತಾವ. 1 ಸೆಕೆಂಡ್ ಒಳಗ 108 ಯೋಚನೆಗಳು, 106 ಪ್ಲೇಸಿಗೆ ಹೋಗಿ ಬಂದಿರ್ತೀರಿ. ಒಂದು ವರ್ಸ್ಟ್ ಸಿಚುವೇಶನ್ ಒಳಗನು ಈ ಮೈಂಡ್ ನ, ಈ ಮನಸ್ಸನ್ನ ಯಾವ ತರ ಕಂಟ್ರೋಲ್ ಮಾಡ್ಕೊಂಡ್ ಫೋಕಸ್ ಮಾಡೋದು ಅಂತ ಈ ಒಂದು ವಿಡಿಯೋದಾಗ ಮಾತಾಡೋನು. ಜಗನ್ಮ ಪರಿಶ್ರಮ ಸ್ಟ್ರಾಂಗ್ ಆಗಿತ್ತು, ನೀವು ಜೆನ್ಯೂನ್ ಆಗಿದ್ರೆ, ನಿಮ್ಮ ಪ್ರಿಪರೇಷನ್ ನಿಯತ್ತಾಗಿತ್ತು ಅಂತಂದ್ರೆ ನಿಮಗ್ ಏನ್ ಸಿಗ್ಬೇಕಲ್ಲ ಅದು ಸಿಗ್ತದ. ಬಾರದು ಬಪ್ಪದು ತಪ್ಪದು. ಏನ್ ಆಗುದೈತ್ಲಾ ಅದ್ ಆಗುದನ್ನ ಅದನ್ನ ತಡೆಯಕ್ ಇಲ್ಲ. ಸೊ ಹಿಂಗಾಗಿ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಏನೇನ್ ನಿಮ್ ಮೈಂಡ್ ಒಳಗ್ ಇರ್ತಾವ ಅವೆಲ್ಲ, ಈಗ ಲಂಚಗಳು ಆಗತಾವು, ದುಡ್ಡು ಕೊಟ್ರೆ ಅಷ್ಟೇ ನಮಗ ಸರ್ಕಾರಿ ಒಂದು ಹುದ್ದೆಗಳು ಸಿಗ್ತಾವು, ಅಂಡ್ ಈ ತರ ಎಲ್ಲ ಎಕ್ಸ್ಟರ್ನಲ್ ಏನ್ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗೈತಿ, ಇಶ್ಯೂಸ್ ಕ್ರಿಯೇಟ್ ಆಗತಾವಲ್ಲ, ಅದಕ್ಕೆ ನೀವು ಸ್ಟ್ರೆಸ್ ಅನ್ನ ಕೊಡ್ಬೇಡ್ರಿ. ಅವನ್ನೆಲ್ಲ ಪೂರ್ತಿ ಇಗ್ನೋರ್ ಮಾಡಾಕ ನೀವು ಕಲಿಬೇಕಾಗ್ತದ. ಓಕೆಪಾ, ಈಗ 150 PDO ಹುದ್ದೆಗಳು ಅದಾವ ಅನ್ಕೊಡ್ರಿ, ಅದ್ರೊಳಗೆ ಎಲ್ಲಾ ಪೋಸ್ಟ್ ಅನ್ನು ಕರಪ್ಷನ್ ಇಂದನ ಆಗ್ತವೇನ ಅನ್ನೋ. ನೀವು ಏನಾರ ಜೆನ್ಯೂನ್ ಇದ್ರೆ, ನಿಮ್ ಪ್ರಿಪರೇಷನ್ ಸ್ಟ್ರಾಂಗ್ ಇತ್ತಂದ್ರೆ ನಿಮಗೊಂದು ಪೋಸ್ಟ್ ಅಂದ್ರೂ ಸಿಗ್ತದ. ಸೊ ಆ ಮೋಟಿವೇಶನ್ ಜೊತೆ ನೀವು ಮುಂದೆ ಹೋಗ್ಬೇಕಾಗ್ತದ. ಸೊ ಜಸ್ಟ್ ಫೋಕಸ್ ಆನ್ ಯುವರ್ ಗೋಲ್. ನಿಮ್ಮ ದಾರಿ ಒಳಗೆ ಏನೇ ಅವಕಾಶಗಳು ಬರ್ಲಿ, ಚಿಕ್ಕದು ಬರ್ಲಿ ಪುಟ್ಟದ್ ಬರ್ಲಿ, ಏನೇ ಅವಕಾಶಗಳು ಬಂದ್ರು ಅದನ್ನ ಬಳಕೆ ಮಾಡ್ಕೊಂತ ಮುಂದೆ ಹೋಗ್ರಿ. ನಿಮಗಾಗಿ ಒಂದು ತುತ್ತ ಇದ್ದ ಇರ್ತದ, ಅಂಡ್ ನಿಮ್ಮ ತುತ್ತ ನಿಮಗ್ ಸಿಗ್ತದ. ಆ ನಂಬಿಕೆ ಒಳಗೆ ನೀವು ಮುಂದುವರಿಬೇಕು. ಅಂಡ್ ಈ ಒಂದು ಸಿಚುವೇಶನ್, ಈ ಒಂದು ವಿದ್ಯಾರ್ಥಿಗಳಿಗೆ ಈಗಿನ ಒಂದು ಕಾಲದೊಳಗೆ ಬಹಳ ಡಿಸ್ಟ್ರಾಕ್ಷನ್ಸ್ ಅದಾವ. ಈ ಒಂದು ಡಿಸ್ಟ್ರಾಕ್ಷನ್ಸ್ ಒಳಗೆ ಯಾರ ಮನಸ್ಸನ್ನ ಫೋಕಸ್ ಮಾಡ್ಕೊಂಡು ಓದ್ತಾರಲ್ಲ ಅವ್ರು ಗೆಲ್ತಾರು. ಸೊ ಈಗ ಅನ್ಫೋಕಸ್ಡ್ ಆಗತ್ತೀರಿ. ಅನ್ಫೋಕಸ್ಡ್ ಆಗೋ ಕಾರಣಗಳನ್ನು ಇರ್ತಾವಲ್ಲ, ಕಾರಣಗಳಿಲ್ಲ ಅಂತಂದ್ರೆ ಯಾರು ಅನ್ಫೋಕಸ್ ಆಗಕ್ ಸಾಧ್ಯನ ಇಲ್ಲ, ಬಿಕಾಸ್ ಫೋಕಸ್ ಆಗೇನ ಇರ್ತಾರೆ. ಸೊ ಈ ಕಾರಣಗಳದಾವ ಅಂದಾಗ ಕಾರಣಗಳನ್ನ ಲಿಸ್ಟ್ ಔಟ್ ಮಾಡ್ಬೇಕು. ನೀವು ಏನೇನ್ ನಿಮ್ಮ ದಾಳಗ್ ನಿಮಗ ಅಡ್ಡ ಬರಾಕತ್ತಾವು ಅದನ್ನೆಲ್ಲ ಅವಾಯ್ಡ್ ಮಾಡಿದಾಗಲ್ಲ ನೀವು ಫೋಕಸ್ ಆಗಕ್ ಸಾಧ್ಯ ಅದ. ಅಂಡ್ ನೀವು ಫೋಕಸ್ ಆಗ್ಲಿಲ್ಲ ಅಂತಂದ್ರೆ ಅಚೀವ್ ಮಾಡಕಂತೂ ಸಾಧ್ಯ ಇಲ್ಲ. ಸೊ ಫೋಕಸ್ ಮಾಡೋದು ಅನಿವಾರ್ಯತೆ ಐತೆ ಅಂದಾಗ ಅನ್ಫೋಕಸ್ಡ್ ಮಾಡುವಂತ ಥಿಂಗ್ಸ್ ಗಳನ್ನ ನೀವು ಅವಾಯ್ಡ್ ಮಾಡ್ಲೇಬೇಕಾಗ್ತದ. ಸೊ ಜನರಲ್ ಆಗಿ ಒಂದಷ್ಟು ಟಾಪಿಕ್ ಬಗ್ಗೆ ನಾವು ಮಾತಾಡುವುದಂದ್ರೆ ಸೋಷಿಯಲ್ ಮೀಡಿಯಾ ಮೋಸ್ಟ್ ಒಂದು ಇಂಪಾರ್ಟೆಂಟ್ ಒಂದು ಡಿಮೆರಿಟ್ ಅಂತ ಹೇಳ್ಬೋದು ವಿದ್ಯಾರ್ಥಿಗಳ ಲೈಫ್ ಒಳಗ. ಸೋಷಿಯಲ್ ಮೀಡಿಯಾ ಒಳಗ ಗಂಟೆ ತಾಸು ಕಳಿತೀರಿ, ಒಂದೊಂದ್ಸಲ ಕಳಿಬಾರ್ದು ಅನ್ಕೋತೀರಿ, ಅವಾಗನು ಸ್ಕ್ರಾಲ್ ಮಾಡ್ಕೊಂತ ಹೋಗ್ತೀರಿ. ಅಥವಾ ಮೂಡ್ ಆಫ್ ಆದಾಗ, ಅನ್ಫೋಕಸ್ಡ್ ಆದಾಗನು ಚೇಂಜ್ ಮಾಡ್ಕೊಳ್ಳಿಕ್ ಮೂಡನ್ನ ಎಷ್ಟೋ ಜನ ಮೊಬೈಲ್ ಯೂಸ್ ಮಾಡೋರು ಇದಾರು. ಸೊ ನಿಮ್ಮ ವಿದ್ಯಾರ್ಥಿಗಳ ಜೀವನ ಕ್ರೂಷಿಯಲ್ ಅದ, ನಿಮ್ಮ ಕಡೆ ಸಮಯ ಕಡಿಮೆ ಐತಿ, ನಿಮ್ಗೆ ಯಾಕೆ ಕನಸು ಕಾಣತೀರಿ,
ಯಾಕೆ ಅನ್ನೋ ಕ್ವಶನಿಗೆ ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ನ ನೀವು ಕಡಿಮೆ ಮಾಡ್ತೀರಿ. ಸೋಷಿಯಲ್ ಮೀಡಿಯಾದ ಬಳಕೆನ ಯಾವ ತರ ಕಡಿಮೆ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ನಾ ಒಂದು ವಿಡಿಯೋ ಸಪ್ರೇಟ್ ಮಾಡೇನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ರಿ. ದೆನ್ ಅನ್ಫೋಕಸ್ಡ್ ಕಾರಣಗಳು ಬಹಳ ಬರ್ತಾವ, ಒಂದಲ್ಲ ಎರಡಲ್ಲ. ಸೊ ಒನ್ ಮೋರ್ ಥಿಂಗ್, ಸಬ್ಜೆಕ್ಟ್ ಅರ್ಥ ಆಗದೆ ಇರ್ಬೋದು. ಇವಾಗ ಒಂದು ಸಬ್ಜೆಕ್ಟ್ ಅರ್ಥ ಆಗತ್ತಿಲ್ಲ, ತಿಳಿಯಾತಿಲ್ಲ ಅಂದಾಗನು ಅನ್ಫೋಕಸ್ಡ್ ಆಗೋ ಚಾನ್ಸಸ್ ಇರ್ತೈತಿ. ಅವಾಗ ಸಬ್ಜೆಕ್ಟ್ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಅನ್ನೋ ಕಡೆ ನಿಮ್ ರಿಸರ್ಚ್ ಇರ್ಬೇಕು, ನಿಮ್ ಫೋಕಸ್ ಇರ್ಬೇಕು. ಅದನ್ ಬಿಟ್ಟ ಈ ಸಬ್ಜೆಕ್ಟ್ ನಂಗೆ ತಿಳಿವಲ್ತು ಅಂತ ಹೇಳಿ ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಏನಾರ ತಿನ್ನಕ್ ಹೋಗುದು, ಎಲ್ಲಾರ ಓಡಾಡುದು, ಅಥವಾ ಫ್ರೆಂಡಿಗೆ ಕಾಲ್ ಮಾಡಿ ಹೇಳುದು ನಂಗೆ ಒಟ್ಟ ತಿಳಿಯವಲ್ತ. ಅವಾಗ ಆ ಕಡೆಯಿಂದ ಇನ್ನೊಬ್ರು ಹೇಳ್ತಾರೆ ಏನಂದ್ರೆ ನನಗೂ ತಿಳಿವಲ್ತ ಬಿಡ. ಅವಾಗ ನೀವು ಅಗೇನ್ ಮೋಟಿವೇಟ್ ಆಗ್ತೀರಿ, ಆಕಿಗೂ ತಿಳಿವಲ್ತ, ನಮಗೂ ತಿಳಿವಲ್ತ, ಅವಂಗೂ ತಿಳಿವಲ್ತ ಅಂತ ಈ ತರ ಆಗೋ ಚಾನ್ಸಸ್ ಇರ್ತೈತಿ. ಸೊ ನಿಮಗ್ ಏನ್ ಸಮಸ್ಯೆ ಐತ್ಲ ಅದ್ರ ಸೊಲ್ಯೂಷನ್ ಕಡೆ ನಿಮ್ ಫೋಕಸ್ ಜಾಸ್ತಿ ಇರ್ಬೇಕು. ಈಗ ಸಬ್ಜೆಕ್ಟ್ ಅರ್ಥ ಆಗತ್ತಿಲ್ಲ ಅಂದಾಗ ನೀವ್ ಏನ್ ಮಾಡಬಹುದು? ಫಸ್ಟ್ ಥಿಂಗ್, ಡಿಫಿಕಲ್ಟ್ ಸಬ್ಜೆಕ್ಟ್ಗಳು ನಿಮಗೆ ತಿಳಿಯಾತಿಲ್ಲ ಅಂದಾಗ ಅದ್ರ NCERTs 6th 7th ಬುಕ್ಸ್ ಗಳನ್ನ ಓದಕ್ ಸ್ಟಾರ್ಟ್ ಮಾಡ್ರಿ. ಇನ್ನೂ ತೀರಾ ಅರ್ಥ ಆಗದೆ ಇದ್ದಾಗ ನಿಮ್ ಸೀನಿಯರ್ಸ್ ಕಡೆ ಕೇಳ್ಕೋಬಹುದು, ಇಲ್ಲ ಯೂಟ್ಯೂಬ್ ಒಳಗ್ ಫ್ರೀ ಕ್ಲಾಸಸ್ ಅವೈಲೇಬಲ್ ಅದಾವ, ಬಹಳ ಕ್ಲಾಸಸ್ ಅವೈಲೇಬಲ್ ಅದಾವ. ಫ್ರೀ ನಮ್ಗೆ ಕ್ಲಾಸಸ್ ನೋಡ ಅರ್ಥ ಮಾಡ್ಕೊಡ್ರಿ. 1 ಸಲ ಓದ್ರಿ, 2 ಸಲ ಓದ್ರಿ, 10 ಸಲ ಓದ್ರಿ, ತಿಳಿದೇ ಇರುವಂತ ವಿದ್ಯೆ ಯಾವುದೂ ಇಲ್ಲ. ಸೊ ನೆಕ್ಸ್ಟ್, ಮಾನಸಿಕ ಒತ್ತಡ. ಈ ಮಾನಸಿಕ ಒತ್ತಡ ಇದ್ಲ ಇದು ಬಹಳ ಜನಕ್ಕೆ ಸಮಸ್ಯೆ ಆಗಿರ್ತದ. ಮೇ ಬಿ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮನ್ಯಾಗಿನ ಸಮಸ್ಯೆಗಳು ಆಗಿರ್ಬೋದು, ಏನೋ ಒಂದಷ್ಟು ಮಾನಸಿಕ ಒತ್ತಡಗಳಿಂದ ಅನ್ಫೋಕಸ್ಡ್ ಆಗ್ತಿರ್ತೀರಿ. ಅಂತ ಟೈಮ್ ಒಳಗ ನಿಮಗ ಏನ್ ಸೊಲ್ಯೂಷನ್ ಅಂದ್ರ ಮೆಡಿಟೇಷನ್, ಅಥವಾ ಏನೇ ಸಮಸ್ಯೆ ಐತ್ಲ ಅದಕ್ಕೆ ಕೊರಗುತ್ತಾ ಕೂತ್ರ, ಸ್ಟ್ರೆಸ್ ಆಗ್ದ ಕೂತ್ರ ಸಮಸ್ಯೆ ಏನಾರ ಸುಧಾರಿಸ್ತೈತೇನ. ಈಗ ಸದ್ಯಕ್ಕನ ಕುಂತು 1 ತಾಸು ಅಲ್ಬೇಕಾದ್ರೆ 3 ತಾಸು ಅಲ್ಲ 3 ದಿನ ಕುಂತು ಥಿಂಕ್ ಮಾಡ್ತೇನಿ, ಸ್ಟ್ರೆಸ್ ಹಾಕೇನಿ, ಆ ಸಮಸ್ಯೆ ನಾನು ಮುಗಿದ್ ಬಿಡ್ತದ. ಸ್ಟ್ರೆಸ್ ಆಗೋದ್ರಿಂದ, ನಾ ಅಳೋದ್ರಿಂದ, ನಾ ಕುಂತು ಥಿಂಕ್ ಮಾಡೋದ್ರಿಂದ ಸಮಸ್ಯೆ ಹೋಗ್ತೈತಿ ಅಂದ್ರೆ 1 ವಾರ ಅಳ್ಕೊಂತ ಕುಂಡ್ರಿ, ನಾ ಬ್ಯಾಡ್ ಆಗಿಲ್ಲ. ಬಟ್ ಜಸ್ಟ್ ಥಿಂಕ್ ಮಾಡ್ರಿ, ನೀವು ಎಷ್ಟು ಟೈಮ್ ವೇಸ್ಟ್ ಮಾಡ್ತಿರಲ್ಲ ಅದರಿಂದ ಯಾರಿಗೂ ಫರಕ್ ಬೀಳಂಗಿಲ್ಲ. ಈಗ ನೀವು ಸ್ಯಾಡ್ ಹಾಕಸ್ 1 ದಿನ ಹೋಗಿ ಬೆಡ್ ಮೇಲೆ ಮಕೋರಿ, 1 ದಿನ ಮಕೋರಿ, 2 ದಿನ ಮಕೋರಿ, 1 ವಾರ ಮಲ್ಕೋರಿ, 4 ವಾರ ಮಲ್ಕೋರಿ, ಯಾರಿಗೂ ಫರಕ್ ಬೀಳಂಗಿಲ್ಲ ಅದ. ಸೊ ಟೈಮ್ ವೇಸ್ಟ್ ಆಗಿರ್ತದ, ನಿಮ್ಮ ಒಂದು ಸಕ್ಸಸ್ ಮತ್ತು ಗ್ರೋತ್ ರೇಟ್ ಹಿಂದೆ ಬೀಳ್ತಿರ್ತದ. ಹಿಂಗಾಗಿ ಏನೇ ಒಂದು ಮಾನಸಿಕ ಒತ್ತಡಗಳಿದ್ರು, ಅಂಡ್ ಒನ್ ಮೋರ್ ಥಿಂಗ್, ಎಲ್ಲಾ ಸಮಸ್ಯೆಗಳು ನನಗ ಬರ್ತಾವು, ಎಲ್ಲಾ ನನಗ ಪ್ರಾಬ್ಲಮ್ಸ್ ಬರ್ತಾವು, ನಾನು ಅನ್ಲಕ್ಕಿ ಅದೇನಿ, ಈ ತರ ಏನು ಅನ್ಕೊಳಕ್ ಹೋಗ್ಬೇಡ್ರಿ. ರೈಟ್ ಟೈಮ್ ಬರ್ಬೇಕು, ಅಂಡ್ ನಿಮ್ಮ ಒಂದು ಪ್ರಿಪರೇಷನ್ ಒಂದು ಪರ್ಫೆಕ್ಟ್ ಆಗಿರ್ಬೇಕು. ಜೊತೆಗೆ ಒಂದು ರೈಟ್ ಟೈಮ್ ಅನ್ನೋದು ಬರ್ಬೇಕು. ಎಲ್ಲೋ ಒಂದ್ ಕಡೆ ಅಹಂಕಾರ ಆಗಿರ್ಬೋದು, ಆಟಿಟ್ಯೂಡ್, ಇದನ್ನೆಲ್ಲಾ ಬಿಡ್ರಿ. ಅಂಡ್ ಮಾನಸಿಕವಾಗಿ ನೀವು ಸ್ಟೇಬಲ್ ಆಗ್ಬೇಕಂದ್ರ ಒಂದ್ ಅರ್ಥ ಮಾಡ್ಕೋಬೇಕು, ಏನಂದ್ರ ಕೊರಗ್ತಾ ಕೂರೋದ್ರಿಂದ ಸಮಸ್ಯೆ ಸಾಲ್ವ್ ಆಗಂಗಿಲ್ಲ. ಸೊ ಮಾನಸಿಕ ಒತ್ತಡವನ್ನ ಕಂಟ್ರೋಲ್ ಮಾಡ್ಬೇಕಂದ್ರ ಮೆಡಿಟೇಷನ್ ಮಾಡ್ರಿ, ಸ್ವಲ್ಪ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ದೇವರ ಧ್ಯಾನ ಮಾಡ್ರಿ. ಇನ್ನೊಂದು ಕಾರಣ ಏನಿರ್ಬೋದು ಅಂತಂದ್ರ ಫೇಲ್ಯೂರ್ಸ್, ಕಂಟಿನ್ಯೂಸ್ ಫೇಲ್ಯೂರ್ಸ್ ಬರ್ತಿರ್ತಾವ. ಎಸ್ FDA 1 ವರ್ಷ ಬರ್ದೆ, FDA ಫೇಲ್ ಆಯ್ತು, SDA ಫೇಲ್ ಆಯ್ತು, PDO ಫೇಲ್ ಆಯ್ತು, ಅಂಡ್ KS ಮೇ ಬಿ ಸಮ್ವೇರ್ KS ಈ ಸಲ ಏನ್ ಲಾಸ್ಟ್ ಮಂತ್ ಬರ್ದಾರಲ್ಲ ಅವ್ರದ್ದು ಆಗೋ ತರ ಐತಿ, ಯಾರಿಗ ಗೊತ್ತಾ. ಬಟ್ ಅನ್ಫಾರ್ಚುನೇಟ್ಲಿ ಎಕ್ಸಾಮ್ ಕ್ಯಾನ್ಸಲ್ ಆಯ್ತು, ರೀ ಎಕ್ಸಾಮ್ ಆಗಕತ್ತಿತ್ತು. ಸೊ ಈ ತರ ಸಿಚುವೇಶನ್ ಪ್ರತಿ ಸತ ಸೋಲ್ಗಳನ್ನ ನೋಡಿ ನೋಡಿ ಮನಸ್ಸಿಗೆ ಹೋಗಿರ್ತೈತಿ, ಅವಾಗ ಅನ್ಫೋಕಸ್ ಆಗೋ ಚಾನ್ಸಸ್ ಇರ್ತೈತಿ. ಬಟ್ ಅದಕ್ಕಿಂತ ಇಷ್ಟು ವರ್ಷನ ಕಾದಿರ್ತೀರಂತ ಇನ್ನೊಂದು ಚೂರ್ ಎಕ್ಸ್ಟ್ರಾ ಎಫರ್ಟ್ ಹಾಕಿರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಗೆಲ್ತೀರಿ. ಹಿಂಗಾಗಿ ಈ ತರ ಒಂದಷ್ಟು ವಿಷಯಗಳಿಗೆ ಅನ್ಫೋಕಸ್ಡ್ ಆಗ್ಬೇಡ್ರಿ. ಇನ್ನ ಸರ್ಕಾರದ ವಿಳಂಬ ನೀತಿಗಳು. ಸೊ ಈಗ ಸರ್ಕಾರಕ್ಕೆ ನಾವೆಲ್ಲ ಏನ್ ಮಾಡಕ್ ಪಾಸಿಬಲ್ ಅದ, ಒಂದು ಸಿಸ್ಟಮ್ ಅದ. ಈ ಸಿಸ್ಟಮ್ ನ 1-2 ದಿನದೊಳಗಂತೂ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ, ಇದೆಲ್ಲ ನಿಮಗ್ ಗೊತ್ತಿದ್ದನ ಐತಿ. ಓಕೆ, ಸದ್ಯಕ್ಕಿನ ಒಂದು ಸಿಚುವೇಶನ್ಗಳು ನಿಮಗ ಅನ್ಸಾತಿರ್ಬೋದು, ಅನ್ಫೋಕಸ್ಡ್ ಆಗತೇನಿ, ಎಕ್ಸಾಮ್ಗಳು ನಡೀತಾವೋ ಇಲ್ಲೋ, ನಡೆದ್ರು ಅದ್ರ ರಿಸಲ್ಟ್ ಯಾವಾಗ ಬರ್ತೈತಿ ಅಂತ ಹೇಳಿ. ನೀವೇನಾರ ಜೆನ್ಯೂನ್ ಆಗಿ ಪ್ರಿಪರೇಷನ್ ಮಾಡತ್ತೀರಿ, ಹಾರ್ಡ್ ವರ್ಕ್ ಮಾಡತ್ತೀರಿ ಅಂದಾಗ ಡೆಫಿನೆಟ್ಲಿ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ನಿಮಗ ಜಾಬ್ ಸಿಗ್ತದ. ಇನ್ನ ಒಂದಷ್ಟು ಸಿಲ್ಲಿ ರೀಸನ್ಸ್ ಬರ್ತಾವ ಅನ್ಫೋಕಸ್ಡ್ ಆಗಕ್ಕೆ. ಏನೇನಂತಂದ್ರ ನಂಗೆ ನಿದ್ದೆ ಬರತೈತಿ, ಹಶುವಾಗತೈತಿ, ಅಥವಾ ಏನೋ ಒಂದಷ್ಟು ಸಿಲ್ಲಿ ಥಿಂಗ್ಸ್ ಬಂದಾಗ ಏನ್ ಮಾಡ್ಬೇಕು ಅಂದ್ರ, ನಿದ್ದೆ ನಿಮಗ್ ಓದೋ ಟೈಮ್ ಒಳಗ್ ಬರತೈತಂದ್ರ ಒಂಚೂರ್ ಸ್ವೀಟ್ ಏನಾರ ತಿಂದ್ಕಾಸ್ ನೀರ್ ಕುಡೀರಿ. ಏನು ಸ್ವೀಟ್ ಇಲ್ಲ ಅಂದ್ರೆ ಜಸ್ಟ್ ಸಕ್ರಿ ತಿಂದ್ರು ಮುಗಿತದ, ಒಂಚೂರ್ ಸಕ್ರಿ ತಿನ್ಕಾಸ್ ನೀರ್ ಕುಡಿದ್ರು ಮುಗೀತು, ನಿದ್ದೆ ಹೋಗ್ತದ. ಅಂಡ್ ಎವ್ರಿ 1 hour ಒಂದೊಂದ್ಸಲ ನೀವು ಬ್ರೇಕ್ ತಗೊಳಕ್ ಸ್ಟಾರ್ಟ್ ಮಾಡ್ರಿ. ಒಂದು ಸೈಂಟಿಫಿಕ್ ಆಗಿನೂ ನಿಮ್ಮ ಒಂದು ಪ್ರಿಪರೇಷನ್ ನ ನೀವು ಸೆಟ್ ಮಾಡ್ಕೋಬೇಕಾಗ್ತೈತಿ, ಯಾವ ತರ ಓದ್ಬೇಕಂತ. ಎವ್ರಿ 1 hour ಒಂದು ಬ್ರೇಕ್ ಬೇಕಾಗ್ತೈತಿ, 5 ರಿಂದ 10 ನಿಮಿಷದ. ಸೊ ಆತರ ಬ್ರೇಕ್ ಗಳನ್ನ ತಗೋಂತ ನಿಮ್ಮ ಒಂದು ಪ್ರಿಪರೇಷನ್ ನ ನೀವು ಮಾಡ್ಕೋಬೇಕಾಗ್ತದ. ಸೊ ಫೈನಲಿ ಗೈಸ್, ಎಕ್ಸ್ಟರ್ನಲ್ ಮೋಟಿವೇಶನ್ ಐತ್ಲಾ, ಇದೇನಿದ್ರು 1-2 ದಿನ ಅಷ್ಟ. ಒಂದು ಮೋಟಿವೇಶನ್ ಅನ್ನೋದು ನಿಮಗೆ ಒಳಗಿಂದ ಬರ್ಬೇಕಾಗ್ತದ. ಅಂಡ್ ನಮ್ಮ ಭಾರತದ ಒಂದು ಸರಾಸರಿ ಒಬ್ಬ ಹುಟ್ಟಿದಂತ ವ್ಯಕ್ತಿ ಎಷ್ಟು ವರ್ಷ ಬದುಕ್ತಾನಂದ್ರ, ಈ ಒಂದು 2024 ಒಂದು ಅನಲೈಸಿಸ್ ಪ್ರಕಾರ 70 ವರ್ಷ ಒಬ್ಬ ವ್ಯಕ್ತಿ
ಬದುಕ್ತಾನು. ಅದ್ರಾಗ 25ರಿಂದ 30 ವರ್ಷ ಆಲ್ರೆಡಿ ಕಳೆದು ಹೋಗ್ಯಾರಿ. ಇನ್ನು ಉಳಿದದ್ದು ಕಡಿಮೆ ಅವಧಿ, ಬಟ್ ಆ ಅವಧಿ ಒಳಗ ನೀವು ಮಾಡ್ಬೇಕಾಗಿರೋದಂತದ್ದು ಬಹಳ ಐತಿ. ಒನ್ ಮೋರ್ ಥಿಂಗ್ ಅಂದ್ರ ವಯಸ್ಸಾದಂಗ ದೇಹನೂ ನಿಮಗ ಸಪೋರ್ಟ್ ಮಾಡಂಗಿಲ್ಲ. ಈ ಜೀವನ ಅನ್ನೋದು ಹೆಂಗೈತಂದ್ರ ನೀರ್ ಮೇಲೆ ಹೋಗುವಂತ ಒಂದು ದೋಣಿ ಇದ್ದಂಗಿದ. ಯಾವಾಗ ಗಾಳಿಯ ಒಂದು ಸೆಳೆತಕ್ಕೆ ಯಾಕಡೆ ಹೋಗ್ತೈತಿ ಗೊತ್ತಾಗಂಗಿಲ್ಲ, ಪ್ರವಾಹಗಳು ಬಂದು ಯಾವಾಗ ಕೊಚ್ಚಿ ಹೋಗ್ತೈತಿ ಅಂತ ಗೊತ್ತಿರಂಗಿಲ್ಲ. ಇಂಥ ಒಂದು ಸಿಚುವೇಶನ್ ಒಳಗ ಅಹಂಕಾರ ಅನ್ನೋದನ್ನ ಬಿಟ್ಬಿಡ್ರಿ. ನನ್ನಿಂದ ಅನ್ನೋ ಈ ಅಹಂಕಾರಗಳನ್ನ ಬಿಟ್ಟು ಕಸ ವರ್ಸ್ಟ್ ಸಿಚುವೇಶನ್ ಒಳಗನು ಯಾವ ತರ ಫೋಕಸ್ ಮಾಡ್ಬೇಕು ಲೈಫ್ ಅನ್ನೋದ್ರ ಕಡೆ ನಿಮ್ಮ ಗಮನ ಇರ್ಬೇಕು. ಇಲ್ಲಂತಂದ್ರ ನಾಳೆ ನಿಮ್ಮ ಸ್ವತಃ ಮಕ್ಕಳನ್ನು ನಿಮ್ಮನ್ನ ಬೈತಾರೆ, ಏನ್ ಮಾಡಿರ್ತೀನಿ ಅಂತ ಹೇಳಿ. ಅಂತ ಸಿಚುವೇಶನ್ ಬರಬಾರ್ದು. ಅಂಡ್ 5 ನಿಮಿಷ ಇಮ್ಯಾಜಿನ್ ಮಾಡ್ಕೊಳ್ರಿ, 10 ನಿಮಿಷ ಕೂಲಾಗಿ ಕೂರ್ರಿ ಒಂದ್ ಕಡೆ. ನೀವೇನಾರ ಇವತ್ತು ಕಷ್ಟಪಟ್ಟು ಸಕ್ಸಸ್ ಆದ್ರ ನಿಮ್ಮ ಒಂದು ನೆಕ್ಸ್ಟ್ ಲೈಫ್ ಯಾವ ತರ ಇರ್ತದ, ನಿಮ್ಮ ಮಕ್ಕಳು ಯಾವ ತರ ನೀವು ಅನ್ಕೊಂಡಿರ್ತೀರಿ ಆ ತರ ಬೆಳೆಸಬಹುದು, ತಂದೆ ತಾಯಿನ ಯಾವ ತರ ನೋಡ್ಕೋಬೇಕು ಅನ್ಕೊಂಡಿರ್ತೀರಿ, ಆ ಎಲ್ಲಾ ಕನಸು ನನಸಾಗೋದನ್ನ ಒಂದು ಕನಸಿನ ತರ ಇಮ್ಯಾಜಿನ್ ಮಾಡ್ಕೊಡ್ರಿ. ಅವಾಗ ನಿಮ್ಮನ್ನ ಯಾವುದೇ ಒಂದು ಡಿಸ್ಟ್ರಾಕ್ಷನ್ಸ್ ಗಳನ್ನು ಅನ್ಫೋಕಸ್ಡ್ ಮಾಡಕ್ ಆಗಂಗಿಲ್ಲ. ಧನ್ಯವಾದಗಳು.